ರಾಗಿ ದೋಸೆ. ನಾ ಇವತ್ತು ರಾಗಿ ದೋಸೆ ಮಾಡತ್ತೀನಿ ನೋಡ್ರಿ. ರಾಗಿ ದೋಸೆಗೆ ಏನೇನು ಬೇಕಂದ್ರೆ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಸೂಜಿ ರವೆ, ಆಮ್ಯಾಗ ಸ್ವಲ್ಪ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಅವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೊಸರು ಹಾಕ್ಕೊತೀನಿ. ಮೊಸರು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನಾನು ಏನು ಮಾಡ್ತೀನಿ ಅಂದ್ರೆ ಕ್ಲೀನಾಗಿ ಅದನ್ನ ಹದ ಬರೋಂಗೆ ಕಲಸ್ಕೊಬೇಕ್ರಿ. ಹದ ಬಂದಮೇಲೆ ಏನು ಮಾಡಬೇಕು, ಇನ್ನೊಂದು ಸ್ವಲ್ಪ ನೋಡ್ಕೋಬೇಕು, ತೀರ ಗಟ್ಟಿನೂ ಆಗಬಾರ್ದು. ಹಂಗೆ ಸ್ವಲ್ಪ ದೋಸೆಕ್ಕಿಂತ ನೀರು ದೋಸೆ ಟೈಪ್ ಬರ್ತಲ್ರಿ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ನಾನು ಹಂಗೆ ಅದನ್ನು ಹದ ಮಾಡ್ಕೊಳತ್ತೇನೆ ನೋಡಿರಿ. ಹೆಂಗೆ ಮಾಡ್ಕೊಳತ್ತೀನಿ ನೋಡಿರಿ. ಈಗ ಹಿಟ್ಟು ಕಲಸೋದು ರೆಡಿ ಆಯ್ತು. ಇದು ನಾನು ಒಂದು 10ರಿಂದ 15 ನಿಮಿಷ ಏನು ಮಾಡ್ತೀನಿ, ನೆನೆಯಕ್ಕೆ ಬಿಡ್ತೀನಿ. 10-15ರಿಂದ ನಿಮ್ಗೆ ಬೇಕಾದ್ರೆ ಒಂದು ಅರ್ಧ ಗಂಟೆ ನೆನೆಹಾಕು. ಹೆಂಗೆ ನೆನಿತೈತೆ ಹಂಗೆ ಚೆನ್ನಾಗಿ ಬರ್ತೈತೆ ದೋಸೆ, ಗರಿ ಗರಿಯಾಗಿ. ನೋಡಿರಿ ರೆಡಿ ಆಯ್ತು ನೆನೆಯೋದು. ಈಗ ತವಾಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ದೋಸೆ ಹಾಕಕತ್ತೇನೆ ನೋಡಿರಿ. ನಾನು ಹೇಳಿದ್ನೆಲ್ಲ ಸ್ವಲ್ಪ ನೀರು ದೋಸೆಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಅತಿ ಗಟ್ಟಿ ಆದರೂ ಅದೇನು ಮೆತ್ತ ಹಾಕ್ತೋಕ್ರೆ ಕರ್ಮ್ ಬರಲ್ಲ, ನಿಮ್ಗೆ ಕ್ರಿಸ್ಪಿ ದೋಸೆ ಬರಲ್ಲ. ಕ್ರಿಸ್ಪಿ ದೋಸೆ ಬರ್ಬೇಕಂದ್ರೆ ಸ್ವಲ್ಪ ನೀರು ದೋಸೆಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ನೋಡಿರಿ ದೋಸೆ ಹೆಂಗೆ ಬರ್ತೈತೆ ನೋಡಿರಿ. ನಿಮ್ಗೆ ಅನ್ಸುತ್ತೆ ನೋಡಿರಿ ಹೆಂಗೆ ಕ್ರಿಸ್ಪಿ ಬಂದೈತಿ. ರಾಗಿ ದೋಸೆ ರೆಡಿ.